ಓಂ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಓಂ ತಾವಾನಸ್ಯ ಮಹಿಮಾ ತತೋಜ್ಜಾಯಾಂಶ್ಚ ಪುರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ಭಾಷ್ಯ ದೀಪಿಕಾ ಅದರ ವಿವರಣೆ ನಾವು ನೋಡಬೇಕಾಗಿದೆ. ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಇದು ಹೇತ್ವಂತರೇಣ ಮತ್ತು ಒಂದು ಕಾರಣದಿಂದ ಗಾಯತ್ರಿ ಅಂದ್ರೆ ವಿಷ್ಣುವೇ ಮತ್ತಾರೂ ಅಲ್ಲ ಅಂತ ತೋರಿಸುವಂತ ಸೂತ್ರ. ಅಲ್ಲಿ ಭೂತಾದಿಪಾದ ವ್ಯಪದೇಶೋಪಪತ್ತೇ ಅಂತಿದೆ, ಅದಕ್ಕೆ ವಿಗ್ರಹ ಮಾಡಿ ತೋರಿಸಿದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ಈ ಸೂತ್ರದಲ್ಲಿ ಭೂತಂ ಅಂತಂದ್ರೆ ವಿಶ್ವಂ, ಭೂತ ಅಂದ್ರೆ ವಿಶ್ವ, ಅದೇ ಆದಿ ಅಂದ್ರೆ ಪ್ರಥಮೋಪದಿಷ್ಟಂ, ಮೊದಲು ವರ್ಣಿತವಾದದ್ದು. ಹೀಗೆ ಭೂತಾದಿ ಅಂದ್ರೆ ಭೂತಂ ಆದಿ ಯಸ್ಯ ತತ್ ಭೂತಾದಿ ಅಂತ ಹೀಗೆ ಅದರ ಅರ್ಥ. ಭೂತಂ ಆದಿ ಯೇಷಾಂತೆ ಅಥವಾ ಯೇಷುತೆ ಭೂತಾದಯ, ಯೇಷುತೆ ಅಂತ ಸಪ್ತಮಿ ವಿಭಕ್ತಿ ಮಾಡಿದ್ದಾರೆ ಜಗನ್ನಾಥ ಯತಿಗಳು. ಆದ್ರಿಂದ ಭೂತಾದಯ ಅಂತ ಹೀಗೆ ವಿಗ್ರಹ ಆಗ್ತದೆ. ಅವು ಯಾವ ಭೂತಾದಿಗಳು ಅಂದ್ರೆ ಭೂತಾದಯಶ್ಚತೆ ಪಾದಾಶ್ಚ. ನಾನು ನಪುಂಸಕಲಿಂಗದಲ್ಲಿ ಹೇಳಿದೆ ಭೂತಂ ವಿಶ್ವಂ, ಭೂತಂ ಅನ್ನೋದು ನಪುಂಸಕಲಿಂಗ, ಆದ್ರಿಂದ ಭೂತಂ ಆದಿ ಅಂತ ಹೀಗೆ ನಾನು ಹೇಳಿದೆ. ಆದಿ ಅಂತ ಅಲ್ಲಿದೆ, ಅದು ಯಾಕೋ ಅಷ್ಟು ಸರಿ ಕಾಣಲಿಲ್ಲ ನನಗೆ. ಭೂತಂ ಆದಿ ಯೇಷಾಂತೆ ಅಥವಾ ಯೇಷುತೆ ಭೂತಾದಯ. ಭೂತಾದಯ ಪಾದಾಹ ಯಸ್ಯ ಸಹ ಭೂತಾದಿಪಾದಃ, ಯಸ್ಯ ಯಾವ ಭಗವಂತನಿಗೆ ಭೂತಾದಯ ಭೂತ ಮೊದಲಾದವುಗಳು ಪಾದಾಹ ಪಾದಗಳಾಗಿವೆಯೋ ಅವನು ಭೂತಾದಿಪಾದಃ ಅಂತ ಹೀಗೆ ಅದರ ಅರ್ಥ. ಮತ್ತೆ ಭೂತಾದಿಪಾದಃ ಅಂತಿಷ್ಟಾದ್ಮೇಲೆ ತಸ್ಯ ವ್ಯಪದೇಶ, ಭೂತಾದಿಪಾದಸ್ಯ ವ್ಯಪದೇಶ. ವ್ಯಪದೇಶ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಹೇಳುವಿಕೆ, ವರ್ಣಿಸುವಿಕೆ ಅಂತ ಅರ್ಥ. ತಸ್ಯ ವ್ಯಪದೇಶ ಅಂದ್ರೆ ತತ್ ಪ್ರತಿಪಾದಕಂ ವಾಕ್ಯಂ, ಹೇಳುವಂತಹ ವಾಕ್ಯ. ತಸ್ಯ ಉಪಪತ್ತೇ ಯುಕ್ತತ್ವಾತ್, ಗಾಯತ್ರಿ ಶಬ್ದದಿಂದ ವಾಚ್ಯನಾದವನು ವಿಷ್ಣು ಅಂತ ತಿಳ್ಕೊಂಡ್ರೆ ನಮಗೆ ಆ ತೇಜಸ್ಸಿಗೆ ಈ ಅನೇಕ ಪಾದಗಳಿವೆ, 4 ಪಾದಗಳಿವೆ ಅಂತ ಹೇಳಿದ್ದು ಆ ಥರ ವರ್ಣನೆ ಮಾಡಿದ್ದು ಉಪಯುಕ್ತ ಆಗ್ತದೆ. ಇಲ್ಲದೆ ಹೋದ್ರೆ ಅದು ಉಪಯುಕ್ತ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ವಾಕ್ಯಂ ವಾಕ್ಯಸ್ಯ ಉಪಪತ್ತೇ ವಾಕ್ಯೋಪಪತ್ತೇ ಇತಿ ವಿಗ್ರಹ. ಅದು ಭೂತಾದಿಪಾದ ಅಂತ ಅನ್ನೋದಕ್ಕೆ ಭೂತಾದಯ ಪಾದಾಹ ಯಸ್ಯ ಸಹ ಭೂತಾದಿಪಾದಃ ಅಂತ ನಾವು ಮಾಡಿದ್ವಲ್ಲ, ಅದು ವಿಷ್ಣುವನ್ನು ಹೇಳ್ತದೆ. ಪಾದ ಅಂತ ಅನ್ನೋದು ಅನ್ಯ ಪದಾರ್ಥನಾದಂತಹ ವಿಷ್ಣುವನ್ನು ಹೇಳ್ತದೆ. ಅದಕ್ಕೆ ಭಾವಪ್ರಧಾನ ನಿರ್ದೇಶ ಮಾಡಬೇಕು ಅಂತ ಹೇಳ್ತಾರೆ ಜಗನ್ನಾಥ ಯತಿಗಳು. ಭೂತಾದಿಪಾದ ಅಂತ ಆಯ್ತಲ್ಲ, ಅದರ ಭೂತಾದಿಪಾದಸ್ಯ ವ್ಯಪದೇಶ ಅಂತಂದ್ರೆ ಭೂತಾದಿಪಾದತ್ವಸ್ಯ ವ್ಯಪದೇಶ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಭಾವ ಅಂದ್ರೆ ವ್ಯಕ್ತಿ ಅಥವಾ ವಸ್ತುವಿನಲ್ಲಿರುವಂತಹ ಒಂದು ಧರ್ಮ. ಅಲ್ಲಿ ಶಬ್ದ ಇರುವುದು ಧರ್ಮಿಯನ್ನು ಹೇಳುವಂತಹ ಶಬ್ದ ಪಾದ ಅಂತ. ಧರ್ಮಿ ಅಂದ್ರೆ ವಿಷ್ಣು, ಅವನನ್ನು ಹೇಳುವಂತಹ ಶಬ್ದ. ಆದರೆ ಆ ಶಬ್ದದಿಂದ ನಾವು ಸ್ವೀಕಾರ ಮಾಡಬೇಕಾದದ್ದು ಅವನ ಭೂತಾದಿಪಾದತ್ವವನ್ನ, ಭೂತಾದಿಗಳನ್ನೇ ಪಾದವಾಗಿ ಹೊಂದಿರುವಿಕೆ ಎಂಬ ಗುಣವನ್ನು ತಗೊಳ್ಬೇಕು ಅಂತ ಅವರ ತಾತ್ಪರ್ಯ. ಅದಂತೆ ಟೀಕಾದಲ್ಲಿ ಭೂತಾದಿಪಾದತ್ವಸ್ಯ ಅಂತ ಹೀಗೆ ಟೀಕಾದಲ್ಲಿ ವರ್ಣನೆ ಮಾಡಿದ್ದಾರೆ. ಪಾದತ್ವ ಅಂತ ಈ ಟೀಕಾದಲ್ಲಿ ಹೇಳಲಿಕ್ಕೆ ಅದು ಭಾವಪ್ರಧಾನ ನಿರ್ದೇಶ ಆಗಿರುವುದೇ ಕಾರಣ. ಇದು ಜಗನ್ನಾಥ ಯತಿಗಳ ಅಭಿಪ್ರಾಯ. ಆದರೆ ಅದನ್ನು ಟೀಕಾದಲ್ಲಿಯೇ ಹೇಳಿರಲಿ ಅಥವಾ ಭಾಷ್ಯ ದೀಪಿಕಾದಲ್ಲೇ ಹೇಳಿರಲಿ, ಭೂತಾದಿಪಾದಸ್ಯ ವ್ಯಪದೇಶ ಅಂತ ಇಟ್ಕೊಂಡ ಮೇಲೆ ನಾವೊಂದು ಪಾದ ಶಬ್ದವನ್ನು ಭಾವಪ್ರಧಾನವಾಗಿ ಇಟ್ಕೊಳ್ಳೇಬೇಕಾದ ಅಗತ್ಯ ಏನಿಲ್ಲ. ನಾವು ಒಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗ, ವೇದ ವಾಕ್ಯ, ಪುರಾಣ ವಾಕ್ಯ, ಮತ್ತೆ ಯಾವುದೇ ವಾಕ್ಯ ಇರಲಿ, ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದು ನಮಗೆ ಬಿಟ್ಟದ್ದು. ಹೌದು, ಧರ್ಮಿಯನ್ನು ಹೇಳುವ ಶಬ್ದ ಇದ್ರೂ ಕೂಡ ಧರ್ಮವನ್ನು ತಿಳ್ಕೋಬೇಕು ಅಂತ ಯಾರಿಗಾರು ಹಾಗೆ ತಿಳಿಸಿದ್ರೆ ಕಂಡ್ರೆ ಹಾಗೆ ಅವ್ರು ಮಾಡಬಹುದು. ಆದ್ರೆ ಹಾಗೆ ಮಾಡಲೇಬೇಕಂತ ಏನಿಲ್ಲ. ಭೂತಾದಿಪಾದಸ್ಯ, ಭೂತಾದಿಪಾದನಾದಂತಹ ಭಗವಂತನ ವರ್ಣನೆ ಅಂತ ಹೀಗೆ ಕೂಡ ಆಗ್ಬಹುದು.
ಭಾವಪ್ರಧಾನ ನಿರ್ದೇಶ ಮಾಡಲೇಬೇಕು ಅಂತ ಅನ್ನೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದಾದ ಬಳಿಕ ತ್ರಿಪಾದಸ್ಯಾಮೃತಂ ದಿವಿ ಅಂತಿದೆ. ಅಲ್ಲಿ ಗಾಯತ್ರ್ಯಾ ಭೂತಾದಿ ಶಬ್ದಗೃಹೀತ ಅಮೃತಾಖ್ಯ ಚತುಷ್ಟಯತ್ವ ಉಪದೇಶಾತ್ ಅಂತ ಇನ್ನೊಂದು ರೀತಿ ತೋರಿಸ್ತಿದ್ದಾರೆ. ಇದು ಇನ್ನೊಂದು ಉಪಪತ್ತಿಯನ್ನು ತೋರಿಸ್ತಾ ಇದ್ದಾರೆ. ಗಾಯತ್ರಿಗೆ ಅಂಶ ಚತುಷ್ಟಯವತ್ವವನ್ನು ಉಪದೇಶಿಸಿದ್ದಾರೆ. ಭೂತಾದಿಪಾದ ವ್ಯಪದೇಶ ಅಂತಿದೆಯಲ್ಲ, ಅಲ್ಲಿ ಭೂತ ಮೊದಲಾದ ಶಬ್ದಗಳಿಂದ ನಮಗೆ ತಿಳಿದು ಬರುವಂಥದ್ದು ಯಾವುದು? ಅಮೃತ, ಅಮೃತಾಖ್ಯ ಅಂಶ ಚತುಷ್ಟಯ. ಅಮೃತ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿರುವಂತಹ ರೂಪಗಳು. ಅಮೃತಾಖ್ಯ ಅಂಶ ಚತುಷ್ಟಯವತ್ವ ಉಪದೇಶಾತ್ ತಸ್ಯ ಚ ವಿಷ್ಣಾವೇ ಉಪಪತ್ತೇಹೆ ಅನ್ಯತ್ರ ಅನುಪಪತ್ತೇಹೆ. ಇಂಥ ಅಂಶಗಳನ್ನು ಹೊಂದಿರುವಿಕೆ ಅನ್ನುವುದು ವಿಷ್ಣುವಿನಲ್ಲೇ ಹೊಂದುತ್ತದೆ. ಆದ್ದರಿಂದ ಗಾಯತ್ರಿ ಶಬ್ದವಾಚ್ಯ ವಿಷ್ಣುರೇವ ಭವೇತ್ ಅಂತ ಹೀಗಾದ್ರ ಅರ್ಥ. ಅಲ್ಲಿ ಅಮೃತಾಖ್ಯ ಅಂಶ ಚತುಷ್ಟಯ ಅಂತಿದೆ. 4 ಅಂಶಗಳೇನಿವೆ ಅದರಲ್ಲಿ 4 ಕೂಡ ಅಮೃತ ಅಲ್ಲ. 3 ಮಾತ್ರ ಅಮೃತ, ಭಗವಂತನ ಸ್ವರೂಪ. ಇನ್ನೊಂದು ಅವನ ಸ್ವರೂಪಕ್ಕಿಂತ ಭಿನ್ನ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗೆ ಹೆಚ್ಚೇನು ಗೊತ್ತಾಗಲಿಲ್ಲ. ಆದ್ರೆ ನಾನು ಅದ್ರ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ಅಲ್ಲಿದ್ದದನ್ನು ಹೇಗಿದೆಯೋ ಹಾಗೆ ಹೇಳಿದ್ದೇನೆ ಅಷ್ಟೆ. ತದೇತದೃಚಾಭ್ಯುಕ್ತಂ ಅಂತ ಹೀಗೆ ಅಲ್ಲಿ ಬರ್ತದಲ್ಲ, ಮುಂದಿನ ಪೇಜ್ ನೋಡಿ. ನಾನು ನಡುವಿನ ಕೆಲವು ವಾಕ್ಯಗಳನ್ನು ಬಿಟ್ಟಿದ್ದೀನಿ. ಎಲ್ಲ ಭಾಷೆ ದೀಪಿಕಾದಲ್ಲಿರೋ ಪ್ರತಿಯೊಂದು ವಾಕ್ಯನೂ ಏನು ಹೇಳ್ತಿಲ್ಲ. ಅದರಲ್ಲಿ ತ್ರಿಪಾದಸ್ಯ ಅಮೃತಂ ದಿವಿ ಇತ್ಯೇವಂ ಗಾಯತ್ರ್ಯಾ ಭೂತಾದಿ ಶಬ್ದಗೃಹೀತ ಅನ್ನೋ ವಾಕ್ಯನೂ ಬಿಟ್ಟರೆ ಆಗ್ತಿತ್ತು. ಅದೇನೋ ನನ್ನ ಕಣ್ತಪ್ಪಿನಿಂದ ಅದನ್ನು ಹೇಳಿದೆ. ಅಲ್ಲೇನು ಬಹಳ ಮಹತ್ವದ ಅಂಶ ಏನು ಪ್ರತಿಪಾದಿತ ಆಗಿಲ್ಲ. ಈ ತದೇತದೃಚಾಭ್ಯುಕ್ತಂ ಅಂತ ಅಲ್ಲಿ ಕೇಳಿ ಬರ್ತದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ತದೇತತ್ ಅಂದ್ರೆ ಭಗವತಃ ಚತುಷ್ಪಾದತ್ವಂ. ನೀವು ಇದನ್ನು ಭಾಷ್ಯ ದೀಪಿಕಾದ ವಾಕ್ಯದಲ್ಲಿ ಗಮನಿಸಿ. ತದೇತ್ ಅಂದ್ರೆ ಈ ವಿಷಯವು. ಯಾವ ವಿಷಯ ಅದು? ಭಗವಂತ ಚತುಷ್ಪಾದನಾಗಿದ್ದಾನೆ ಅನ್ನುವ ವಿಷಯ. ಋಚ ರಂಗಮಂತ್ರೇಣ, ಇದನ್ನು ಗಮನಿಸಬೇಕು. ಅಭಿ ಅನೂಕ್ತಂ, ಅಭಿ ಅಂದ್ರೆ ಚೆನ್ನಾಗಿ, ಅಭಿತಃ ಅಂದ್ರೆ ಪೂರ್ಣವಾಗಿ, ನಿಶಂಕಂ ಏನು ಸಂಶಯಕ್ಕೆ ಅವಕಾಶ ಇಲ್ಲದಂತೆ. ಅನೂಕ್ತಂ, ಅನು ಅಂದ್ರೆ ಆನುಕೂಲ್ಯೇನ, ನಮ್ಮ ಸಿದ್ಧಾಂತಕ್ಕೆ ಅನುಕೂಲ ಆಗುವಂತೆ. ವಿಷ್ಣುವೇ ಸರ್ವಶುದ್ಧ ವಾಚ್ಯನಾಗಿದ್ದಾನೆ ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ. ಅಭಿ ಅನೂಕ್ತಂ ಅಂತ ಹೀಗಾದ್ರ ತಾತ್ಪರ್ಯ. ಅದಕ್ಕಾಗಿ ಅರ್ಥ ಹೇಗೆ ತಿಳ್ಕೋಬೇಕು ಅನ್ನೋದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೆ. ಅವರು ಋಚ ಅಂತಂದ್ರೆ ರಂಗಮಂತ್ರೇಣ ಅಂತ ಹೇಳಿರೋದನ್ನು ಗಮನಿಸಬೇಕು. ಅದಕ್ಕಾಗಿಯೇ ಅದು ಏನು ಹೇಳಲ್ಪಟ್ಟಿದ್ದಾರೆ ಅದನ್ನು ಮುಂದೆ ಬರ್ತು ನೋಡಿ. ನಾನು ಇದನ್ನು ಈಗಾಗಲೇ ಹಿಂದೆ ಹೇಳಿದ್ದೆ, ಭಾಷ್ಯ ದೀಪಿಕಾಚಾರ್ಯ ಈ ತರ ಹೇಳ್ತಾರೆ ಅಂತ ಹೇಳಿದ್ದೆ. ಯದ್ಯಪಿ ರುಚಿ ಏತಾವಾನ್ ಇತಿ ವಿಶ್ವ ಇತಿ ಚ ಪಾಠ. ರುಚಿ ಅಂದ್ರೆ ಋಗ್ವೇದ ಮಂತ್ರದಲ್ಲಿ ಏತಾವಾನಸ್ಯ ಮಹಿಮಾ ಅಂತಿದೆ. ಆಮೇಲೆ ಪಾದೋಸ್ಯ ಸರ್ವಾಭೂತಾನಿ ಎಂಬುದ್ರ ಬದಲಾಗಿ ಪಾದೋಸ್ಯ ವಿಶ್ವಾಭೂತಾನಿ ಅಂತಿದೆ. ಆದರೆ ಆಚಾರ್ಯ ತೋರಿಸಿದ್ರಲ್ಲಿ ಏತಾವಾನ್ ಅಂತಿಲ್ಲ, ತಾವಾನ್ ಅಂತಿದೆ. ಮತ್ತೆ ಪಾದೋಸ್ಯ ಸರ್ವಾಯ ಅಂತ ಇದೆ ಹೊರತು ವಿಶ್ವ ಅಂತಿಲ್ಲ. ಯಾಕೆ ಹೀಗಿದು ಅಂದ್ರೆ ತಥಾಪಿ ಶಾಖಾಂತರ ಪಾಠೋ ಅಯಮಿತ್ಯ ಅದೋಷಃ. ನಿಮ್ಗೆ ನಾವು ಋಗ್ವೇದದ ಯಾವುದೋ ಒಂದು ಶಾಖೆ ನಿಮ್ಗೆ ಗೊತ್ತಿದೆ, ಅದರ ಪುರುಷ ಸೂಕ್ತ ನಿಮ್ಗೆ ಗೊತ್ತಿದೆ. ಋಗ್ವೇದದ ಬೇರೆ ಶಾಖೆಯ ಮಾತುಗಳನ್ನು ನಾವು ತೋರಿಸ್ತಾ ಇದ್ದೇವೆ ಅಂತ ಆಚಾರ್ಯರ ತಾತ್ಪರ್ಯ. ಅದಕ್ಕಾಗಿ ಹೀಗೆ ಭಾಷ್ಯ ದೀಪಿಕಾಚಾರ್ಯರ ಪ್ರಕಾರ ಇದು ಋಗ್ವೇದದ ಮಾತು, ಋಗ್ವೇದದ ಬೇರೊಂದು ಶಾಖೆಯಲ್ಲಿರುವಂತಹ ಮಾತಿದು. ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ ಪುರುಷಃ ಪಾದೋಸ್ಯ ಸರ್ವಭೂತಾನಿ ಅನ್ನುವಂಥ ಮಾತು ಇದು ಋಗ್ವೇದದ ಬೇರೆ ಶಾಖೆಯಲ್ಲಿರುವ ಮಾತು. ಆವಾಗಲೇ ಹೇಳಿದ್ದೆ, ಗೋವಿಂದಾಚಾರ್ಯ ಅಭಿಪ್ರಾಯದ ಪ್ರಕಾರ ಅದು ಸಾಮವೇದದ ಮಾತು ಅಂತ ಅವ್ರು ಹೇಳಿದ್ದೆ. ಯಾಕಂದ್ರೆ ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಛಾಂದೋಗ್ಯ ಉಪನಿಷತ್ತು ಶೈಷ ಷಡ್ವಿಧ ಗಾಯತ್ರಿ ಚತುಷ್ಪಾತ್ ಅಂತ ಈಗ ಹೇಳಿದ್ಮೇಲೆ ತದೇತ ಧೃಚಾಭ್ಯುಕ್ತಂ ಅಂತ ಹೇಳ್ತದಲ್ಲ, ಸಾಮವೇದಕ್ಕೆ ಸೇರಿದ ಛಾಂದೋಗ್ಯ ಉಪನಿಷತ್ತು ಮತ್ತೇನನ್ನಾದ್ರೂ ಕೋಟ್ ಮಾಡ್ಬೇಕಾದ್ರೆ ನೋಡಿ, ಅಲ್ಲಿಯೂ ಹೀಗೆ ಹೇಳಿದೆ ಅಂತ ಕೋಟ್ ಮಾಡ್ಬೇಕಾದ್ರೆ ಅದು ಸಾಮವೇದದ ಪುರುಷ ಸೂಕ್ತವೇ ಆಗಿರಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ.
ಆದ್ರೆ ಅಲ್ಲಿ ಋಕ್ ಅನ್ನುವ ಶಬ್ದಕ್ಕೆ ಋಗ್ವೇದದ ಒಂದು ವಾಕ್ಯ ಅಂತಾನೆ ಅರ್ಥ ಆಗ್ಬೇಕು. ಅದರಿಂದಲೇ ಅದನ್ನ ಆ ಥರ ಹೇಳೋದು. ಋಚೋ ಯಜುಂಷಿ ಅಂತ ಹೀಗೆಲ್ಲ ಎಲ್ಲೆಲ್ಲಿ ಬಂದ್ರೆ ಋಚಃ ಅಂದ್ರೆ ಋಗ್ಮಂತ್ರಗಳು ಅಂತ ಅರ್ಥ, ಯಜುಂಷಿ ಅಂದ್ರೆ ಯಜುರ್ಮಂತ್ರಗಳು ಅಂತ ಅರ್ಥ. ಆದ್ರೆ ಗೋವಿಂದಾಚಾರ್ಯ ಹೇಳಿದ ಪ್ರಕಾರ ಋಚಃ ಅಂದ್ರೆ ಋಗ್ವೇದದ ಮಂತ್ರ ಅಂತ ಅರ್ಥ ಅಲ್ಲ, ಒಟ್ಟೊಂದು ವೇದ ಮಂತ್ರ ಅಂತ ಅದರ ಅರ್ಥ ಕಡಿಮೆ ಮಾಡಬೇಕಾಗ್ತದೆ. ಹೀಗೊಂದು ವ್ಯತ್ಯಾಸ ಅಲ್ಲಿ ಕಂಡು ಬರ್ತದೆ. ಈ ವಾಕ್ಯ ಆದ್ಮೇಲೆ ನಡುವಿನ ಕೆಲವು ವಾಕ್ಯ ಬಿಟ್ಟಿದ್ದೇನೆ, ಒಂದು 6-8 ವಾಕ್ಯ. ಅಲ್ಲಿ ತ್ರಿಪಾತ್ ಅಂತಿದೆ ನೋಡಿ. ತ್ರಯಾಣಾಂ ಪಾದಾನಾಂ ಅಂಶಾನಾಂ ಸಮುದಾಯ, 3 ಪಾದಗಳ ಒಂದು ಸಮುದಾಯ. ಅದು ಏಕವಚನ ಆಗ್ಬೇಕಲ್ಲ, ಅದಕ್ಕಾಗಿ ಆ ಥರ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ತ್ರಿಪಾದಾಹ ಅಂತ ಹೀಗಾಗಬೇಕಾಗಿತ್ತು, ಬಹುವಚನ ಆಗಬೇಕಾಗಿತ್ತು ಏನೇ ಆದರೂ. ಅದು ಏಕವಚನ ಆಗ್ಲಿಕ್ಕೆ ಇದೇ ಕಾರಣ, ಸಮುದಾಯ ಏಕವಚನ. ಆದ್ದರಿಂದ ಸಮಾಹಾರ ಸಮಾಸ ಹೀಗೆಲ್ಲ ಮಾಡ್ತಾರಲ್ಲ, ಸಮಾಹಾರ ದ್ವಿಗೋ ಹೀಗೆಲ್ಲ, ಆದ್ರಿಂದ ಏಕವಚನ ಆಗಿದೆ. ಯಾವುದದು ಅಂದ್ರೆ ನಾರಾಯಣ, ವಾಸುದೇವ, ವೈಕುಂಠ ಅನ್ನುವಂಥ ಭಗವಂತನ 3 ರೂಪಗಳು. ಅವು ಎಲ್ಲಿವೆ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿವೆ ಈ 3 ರೂಪಗಳು. ಅದು ಈ 3 ಲೋಕಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ 3 ಲೋಕಗಳು ಕೂಡ ದ್ವಿಶಬ್ದವಾಚ್ಯವಾಗಿವೆ. ದ್ವಿಶಬ್ದವಾಚ್ಯವಾಗಿವೆ ಅಂದ ಮಾತ್ರಕ್ಕೆ ಅವನು ಸ್ವರ್ಗ ಅಂತ ತಿಳ್ಕೋಬಾರ್ದು, ಸ್ವರ್ಗದ ಒಂದು ಭಾಗ ಅಂತ ತಿಳ್ಕೋಬಾರ್ದು ನಾವು. ಜೀವನ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಪ್ರಸಿದ್ಧ ಇರಬಹುದು. ಆದ್ರೆ ಇಲ್ಲಿ ದ್ಯು ಶಬ್ದ ಯಾಕೆ ಬಂದಿದೆ ಅಂದ್ರೆ ತ್ರಿಷು ರೂಢ್ಯ ದ್ಯೋತ್ಯಮಾನತ್ವಾಚ್ಯ ದ್ವಿಶಬ್ದವಾಚ್ಯೇಶು. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ದ್ವಿಶಬ್ದವಾಚ್ಯ ಆಗ್ಲಿಕ್ಕೆ ಕಾರಣ ಏನು? ಒಂದು ರೂಢಿ, ಸ್ವರ್ಗದಲ್ಲಿ ಸ್ವರ್ಗ ಅನ್ನುವ ಅರ್ಥದಲ್ಲಿ ದ್ವಿಶಬ್ದ ಹೆಚ್ಚು ರೂಢ ಆಗಿರಬಹುದು. ಆದರೆ ಜ್ಞಾನಿಗಳ ರೂಢಿಯ ಪ್ರಕಾರ ಈ ವೈಕುಂಠ ಅನ್ನುವುದೇ ದ್ವಿಶಬ್ದದಿಂದ ಮುಖ್ಯವಾಗಿ ರೂಢ ಇರ್ಲಿ. ಮತ್ತು ದ್ಯೋತಮಾನತ್ವಾಚ್ಯ, ದ್ಯೋತಂತೆ ಇತಿ ದಿವಹ, ಪ್ರಕಾಶಮಾನವಾಗಿರುವವು. ಮತ್ತೆ ಪ್ರಳಯ ಬಂದರೂ ತಮ್ಮ ಪ್ರಕಾಶವನ್ನು ಕಳ್ಕೊಳ್ಳದೇ ಇರುವಂತಹ ಲೋಕಗಳಿವು. ಆದ್ರಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೇ ದ್ಯುಲೋಕಗಳು. ಅಲ್ಲಿ ಇರುವಂತಹ ರೂಪಗಳೇ ನಾರಾಯಣ, ವಾಸುದೇವ, ಮತ್ತು ವೈಕುಂಠ ಅಂತ, ಹೀಗೆ 3 ರೂಪಗಳು ಅಂತ ಅದನ್ನು ತಿಳ್ಕೊಳ್ಬೇಕು. ಹೀಗೆ ಈ 3 ರೂಪಗಳ ಸಮುದಾಯ ಅನ್ನೋದು 3 ಲೋಕಗಳಲ್ಲಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠೇಶು ತಿಷ್ಠತಿ. ಯಾವುದು ಅಂದ್ರೆ ನಾರಾಯಣ, ವಾಸುದೇವ, ವೈಕುಂಠ, ಸಂಜ್ಞಂ, ಈ 3 ಹೆಸರುಗಳುಳ್ಳ 3 ರೂಪಗಳು ಈ 3 ಲೋಕಗಳಲ್ಲಿವೆ ಅಂತ ಹೀಗೆ ಋಗ್ವೇದದಿಂದ ಹೇಳಲ್ಪಟ್ಟಿದೆ. ಇಲ್ಲಿ ನೋಡಿ, ಭೂತ ಶಬ್ದದಿಂದ ಏನು ಇಟ್ಕೋಬೇಕು ಅಂತ ಪ್ರಶ್ನೆ ನಾವು ಹಿಂದೆ ವಿಚಾರ ಮಾಡಿದ್ವಿ. ಎರಡನ್ನೂ ಇಟ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಅದಕ್ಕೆ ಇಲ್ಲೊಂದು ವಿವರಣೆ ಕೊಟ್ಟಿದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ಯದ್ಯಪಿ ಭೂತ ಶಬ್ದ ಭಿನ್ನಪಾದ ಸರ್ವ ಜೀವಾ ಇದು ಛಾಂದೋಗ್ಯ ಭಾಷ್ಯೆ ಜೀವಪರತೆಯ ವ್ಯಾಖ್ಯಾತ. ಛಾಂದೋಗ್ಯ ಉಪನಿಷತ್ತು ಮತ್ತು ಅದರ ಭಾಷ್ಯವನ್ನು ವಿಶೇಷವಾಗಿ ಗಮನಿಸಿದಾಗ ಭೂತ ಅನ್ನೋ ಶಬ್ದ ಜೀವ ಅನ್ನೋ ಅರ್ಥದಲ್ಲೇ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಭಿನ್ನಪಾದ ಸರ್ವ ಜೀವಾ, ಅಭಿನ್ನ ಪಾದಗಳು ಅಂದ್ರೆ ನಾರಾಯಣ, ವಾಸುದೇವ, ವೈಕುಂಠ, ಇವು ಭಗವಂತನ 3 ರೂಪಗಳು, ಅವನ ಅಭಿನ್ನ ಪಾದ. ಸರ್ವಜೀವರು ಕೂಡ, ಲಕ್ಷ್ಮೀದೇವಿಯನ್ನು ತೆಗೆದುಕೊಂಡು ಸರ್ವಜೀವರು ಕೂಡ ಅವರು ಭಿನ್ನ ಪಾದರೆ ಅಂತ. ಹೀಗೆ ಭೂತ ಶಬ್ದಕ್ಕೆ ಜೀವ ಅನ್ನೋ ಅರ್ಥವನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಮಗಿದಕ್ಕೆ ಸಮರ್ಥಕವಾಗಿ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ. ಒಬ್ಬನೇ ಮಹಾಭೂತ ಅಂದ್ರೆ ವಿಷ್ಣು ಒಬ್ಬನೇ, ಮತ್ತೆ ಮಹಾಭೂತಾನಿ ಅನೇಕಶಃ, ಪೃಥಕ್ ಭೂತಾನಿ ಅನೇಕಶಃ, ಸಣ್ಣ ಸಣ್ಣ ಭೂತಗಳು ಅನೇಕ ಇವೆ ಅಂತ ಬಂದಿದೆ. ಲಕ್ಷ್ಮೀದೇವಿಯು ಒಂದು ಭೂತಳೆ, ಉಳಿದವರು ಕೂಡ ಒಂದೊಂದು ಭೂತರೆ. ಜೀವ ಅಂದ್ರೆ ಬೇರೆ ಸಂದರ್ಭಗಳಲ್ಲಿ ಸಂಸಾರದಲ್ಲಿ ಬದ್ಧನಾದ ಜೀವ ಅಂತ ಅರ್ಥ. ಇಲ್ಲಿ ಜೀವ ಅಂದ್ರೆ ಭಗವಂತನ ನಿಯಂತ್ರಣದಲ್ಲಿರುವಂತಹ ಸಕಲ ಜೀವರು ಅಂತ ಅರ್ಥ. ಆದ್ರಿಂದ ಲಕ್ಷ್ಮೀದೇವಿಯು ಕೂಡ ಜೀವಳೆ. ಅದರಿಂದ ನಾನು ಅದನ್ನು ಒತ್ತು ಹೇಳ್ತಿರೋದು. ಜೀವ ಇತಿ ಭಗವತಃ ಅನಿರುದ್ಧಸ್ಯ ಆಖ್ಯ ಅಂತ ಈ ತತ್ವನಿರ್ಣಯ ಮೊದಲಾದ ಕಡೆ ಬಂದಿದೆ. ಜೀವ ಅಂದ್ರೆ ನಮ್ಮೆಲ್ಲರನ್ನು ಬದುಕಿ ಇರ್ಲಿಕ್ಕೆ ಬಿಟ್ಟಿರುವಂತಹ ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ, ನಮ್ಮೆಲ್ಲರ ಸ್ಥಿತಿಗೆ ಕಾರಣನಾದ ಅನಿರುದ್ಧನನ್ನ ಜೀವ ಅಂತಾರೆ. ಜೀವ ಯತಿ ಜೀವ, ನಮ್ಮೆಲ್ಲರ ಪಾಲನ ಮಾಡ್ತಿರೋದ್ರಿಂದ, ಸ್ಥಿತಿ ಮಾಡಿಸ್ತಾ ಇರೋದ್ರಿಂದ, ಜೀವನ ಮಾಡಿಸ್ತಾ ಇರೋದ್ರಿಂದ ಅನಿರುದ್ಧ ರೂಪದ ಭಗವಂತನೇ ಜೀವ. ಅವನ ಪತ್ನಿಯು ಕೂಡ ಜೀವ ಅಂತಾನೆ ಆ ದೃಷ್ಟಿಯಿಂದ ತಗೊಳ್ಬೇಕು. ಇಷ್ಟು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ವಾಯು ಜೀವೋತ್ತಮ ಅಂತ ಹೀಗೆಲ್ಲ ಹೇಳಿದಾಗ ಅಲ್ಲಿ ಜೀವರು ಸಂಸಾರದಲ್ಲಿ ಬದ್ಧರಾದ ಜೀವರು ಅಂತ ಅರ್ಥ. ಆದ್ರಿಂದ ಇಲ್ಲಿ ಜೀವ ಅಂದ್ರೆ ಸರ್ವಭೂತರು ಅಂತ ಅರ್ಥ.
ತಥಾಪಿ ಸುವರ್ಣಂ ಕೋಶಮಿತ್ಯನುಸಾರೇಣ ಅತ್ರ ವಿಶ್ವಾರ್ಥತೆಯ ವ್ಯಾಖ್ಯಾತವ್ಯ. ಆದ್ರೆ ಮುಂದೆ ಸುವರ್ಣಂ ಕೋಶಂ ರಜಸಾ ಪರಿವೃತಂ ಅಂತೇನು ಬಂದಿದೆಯಲ್ಲ, ಅಲ್ಲಿ ವಿಶ್ವ ಅಂತಂದ್ರೆ ಜಡಚೇತನಾತ್ಮಕವಾದ, ಅಲ್ಲಿ ಭೂತ ಅಂದ್ರೆ ಜಡಚೇತನಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಒಳಗೊಂಡಂತಹ ಬ್ರಹ್ಮಾಂಡ ಅಂತ ಹೀಗೆ ಅರ್ಥ ಬಂದಿದೆ. ಸ್ವಲ್ಪ ಅರ್ಥ ವ್ಯತ್ಯಾಸ ಆಗ್ತದೆ ಆ ವೇದವಾಕ್ಯ ಈ ವೇದವಾಕ್ಯ ನೋಡಿದ್ರೆ. ಇಲ್ಲಿ ವಿಶ್ವ, ಸಮಸ್ತ ವಿಶ್ವ ಅಂತ ಅರ್ಥ ಆಗ್ತದೆ, ಯಾಕಂದ್ರೆ ಬ್ರಹ್ಮಾಂಡದ ಬಗ್ಗೆನೇ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತೂ ತಾತ್ಪರ್ಯ ಸಮಸ್ತ ಜಡ ಪ್ರಪಂಚವು ಹಾಗೆ ಲಕ್ಷ್ಮೀದೇವಿಯನ್ನು ಒಳಗೊಂಡ ಸಮಸ್ತ ಚೇತನ ಪ್ರಪಂಚವು ಇವೆರಡೂ ಕೂಡ ಆತನ ಭಿನ್ನಪಾದ ಅಂತ ತಾತ್ಪರ್ಯ. ಸ್ವರೂಪ ಪಾದಗಳ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲಿ ಪರಿವೃತಂ ಅಂತಿದೆಯಲ್ಲ, ತಥಾ ಚೈಕಸ್ಮಿನ್ ಕಪಾಲೆ ಸುವರ್ಣಂ ತನ್ಮಯಂ ರಜಸ ಪರಿವೃತಂ. ರಜೋಗುಣ ಅಂತಂದ್ರೆ, ರಜೋಗುಣ ಶಬ್ದದಿಂದ ನಾವು ಉಪಲಕ್ಷಣತೆ ತಿಳ್ಕೋಬೇಕಾದದ್ದು ನೀರು, ಅಗ್ನಿ, ಈರ ಅಂದ್ರೆ ಬೆಂಕಿ, ನಭಃ ಅಹಂಕೃತ, ಮತ್ತೆ ಮಹತ್ತತ್ವ ಮತ್ತು ಸತ್ವರಜಸ್ತಮೋ ಗುಣಗಳು. ಅಲ್ಲಿ ಪೃಥ್ವಿದ್ಯಾಕೆ ಬಂದಿಲ್ಲೋ ಗೊತ್ತಿಲ್ಲ. ಪೃಥ್ವ್ಯಾದ್ಯಾವರಣ ಅಂತ ಹಿಂದೆ ತತ್ವ ಪ್ರಕಾಶಿಕದಲ್ಲಿ, ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ದಾರೆ. ಅಂತೂ ಅವೆಲ್ಲವನ್ನು ತಿಳ್ಕೋಬೇಕು. ಅರ್ಥದ ಸ್ಪಷ್ಟತೆಗಾಗಿ ಸುಮ್ಮನೆ ಇನ್ನೊಂದು ವಾಕ್ಯ ಕೋಟ್ ಮಾಡಿದೆ ಅಷ್ಟೆ. ಮುಂದೆ ಮತ್ತೊಂದು ನಾಕಾರ ವಾಕ್ಯ ಆದ್ಮೇಲೆ ಯಥಸ್ಸಾ ಮಂಜೂಷ ಪಾದಂ ನ ಬಿಬಿತ್ಸೆ ಅಂತಿದೆಯಲ್ಲ. ಪಾದಂ ಅಂದ್ರೆ ಮತ್ತೆ ಭಾವಪ್ರಧಾನ ನಿರ್ದೇಶ ಮಾಡಿ ಪಾದತ್ವಂ ಅಂತ ಅರ್ಥ ಮಾಡಬೇಕು. ಪಾದಂ ಅನ್ನೋ ಶಬ್ದಕ್ಕೆ ಪಾದತ್ವಂ. ಅದಕ್ಕೆ ಮತ್ತೆ ಅರ್ಥ ಚತುರ್ಭಾಗ ಸಾಮ್ಯಂ, ಒಂದು 4ನೇ ಭಾಗದ ಸಾಮ್ಯವನ್ನು ಅದು ಪಡೆಯಲಿಲ್ಲ ಅಂತ ಹೀಗೆ ಒಟ್ಟಾರ್ಥ. ನಾನು ಅವಾಗ ತತ್ವ ಪ್ರದೀಪವನ್ನು ಕೋಟ್ ಮಾಡುವಾಗ ಅಲ್ಲಿ ಪೃಥ್ವಿನೂ ಸೇರಿಸಿದ್ದಾರೆ ಅಂತ ಹೇಳಿದೆ. ಈಗ ಅದನ್ನು ತೆಗೆದು ನೋಡ್ತಾ ಇದ್ದೀನಿ, ಪೃಥ್ವಿ ಬಂದಿಲ್ಲ ಅಲ್ಲಿ. ಉದಕಾದಿ ನವಾವರಣ ಅಂತಿದೆ. ನನಗೆ ಆ ಪ್ರಮೇಯದ ಬಗ್ಗೆ ಈಗ ನೆನಪು ಬರ್ತಿಲ್ಲ, ಪೃಥ್ವಿ ಏನಲ್ಲಿ ಯಾಕೆ ತಗೊಂಡಿಲ್ಲ ಅಂತ. ಉದಕಾದಿ ನವಾವರಣ ಅಂತ ತತ್ವ ಪ್ರದೀಪದಲ್ಲೂ ಇದೆ, ಇಲ್ಲಿಯೂ ಕೂಡ ಅಭಗ್ನೀರ ಅಂತ ಅಪ್ಪನಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಪೃಥ್ವಿ ಇದೆಯೋ ಇಲ್ಲೋ ನನಗೆ ಅಷ್ಟೀಗ ನೆನಪಿಗೆ ಬರ್ತಿಲ್ಲ. ಮುಂದಿನ ಯಾವುದಾದ್ರೂ ಸಂದರ್ಭದಲ್ಲಿ ಅದನ್ನ ಹೇಳ್ತೀನಿ ನಾನು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಕಳೆದ ದಿವಸ ನಮ್ಮ ತಾಯಿಯವರ ವರ್ಷಾಂತಿಕ ನಾವು ಮಾಡಿದ್ದೇವೆ. ವಿಶ್ವಾವಸು ಸಂವತ್ಸರದ ಜ್ಯೇಷ್ಠ ಮಾಸದ ಆಷಾಢ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಇವತ್ತು ಶುಭ ಸ್ವೀಕಾರ ಮಾಡಬೇಕಾದ ದಿವಸ. ನಮಗೆ ಶಾಸ್ತ್ರದ ಸ್ವೀಕಾರ ಮಾಡುವುದು, ಅದಕ್ಕಿಂತ ಹೆಚ್ಚಿನ ಶುಭ ಸ್ವೀಕಾರ ಅನ್ನೋದು ಇನ್ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಮಾಡಿದಂತಹ ಈ ಬ್ರಹ್ಮಸೂತ್ರ ಭಾಷ್ಯ ಪಾಠದ ಒಂದು ದ್ರವ್ಯ ಯಜ್ಞದಿಂದ ಭಗವಂತ ಪ್ರೀತನಾಗಿ ನಮ್ಮ ತಾಯಿಯವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ವರ್ಷದ ಉದ್ದಕ್ಕೂ ಅನೇಕ ದ್ರವ್ಯ ಯಜ್ಞಗಳನ್ನ, ಜ್ಞಾನ ಯಜ್ಞಗಳನ್ನ ನಾವು ಯಥಾಶಕ್ತಿ ಮಾಡುವ ಪ್ರಯತ್ನ ಮಾಡಿದ್ದೇವೆ. ಕಳೆದ 3 ದಿವಸಗಳಲ್ಲಿ ಕೂಡ ಮಾಡಿದ್ದೇವೆ. ಈ ಎಲ್ಲ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞದಿಂದ ಭಗವಂತ ಪ್ರೀತನಾಗಿ ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.